ಎಲ್ರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರಕ್ಕೆ ನಾವೊಂದು ಥ್ಯಾಂಕ್ಸ್ ಹೇಳಬೇಕು. ಈ ಕಾರಣಕ್ಕೆ ಮಾತ್ರ ಅದೇ ಇದೊಂದು ವಿಷಯ ಅಂತ ಹೇಳ್ತಿದ್ದೀನಿ ಅಷ್ಟೇ. ಕಾರಣ ಏನಂತೇಳಿದ್ರೆ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಲೋಕಸಭೆಯಲ್ಲಿ ಮಂಡಿಸಿ ಮತ್ತು ರಾಷ್ಟ್ರಪತಿಗಳ ಅಂಕಿತವನ್ನು ಪಡೆದು ಬ್ಯಾನ್ ಮಾಡಿತ್ತು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದೆ. ಇಲ್ಲ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿಸ್ತೃತವಾದಂಥ ಒಂದು ಸ್ವಲ್ಪ ಚರ್ಚೆಗೆ ಹೋಗೋಣ. ನಾವೆಲ್ಲ ಚಿಕ್ಕವರಿದ್ವಿ, ಅಂದರೆ ಬಹುಶಃ ಅವಾಗೆಲ್ಲ ಈ ಥರದ್ದೆಲ್ಲ ಆ್ಯಪ್ಗಳಾಗಿರ್ಬೋದು, ಬೆಟ್ಟಿಂಗ್ ಥರದ್ದೇನು ಇರಲಿಲ್ಲ. ಇಸ್ಪೀಟ್ ಆಡೋದು, ಜೂಜಾಡೋದಂದರೆ ಪಾರ್ವಾಳದ್ದು ಬೆಟ್ ಕಟ್ಟೋದು, ಆಮೇಲೆ ಮತ್ತು ಏನಂತೇಳಿ ಲಡಬುಗ್ ಅಂತ ಕರಿತಿದ್ವಿ ನಾವು. ಅವಾಗ ಭಾಳ ಮಜಾ ಅಂತೇಳಿದ್ರೆ ಆ ಟೈಮಲ್ಲಿ. ಅದು ಯಾವಾಗ ಅಂತೇಳಿದ್ರೆ ಯುಗಾದಿ ಹಬ್ಬದ ಸಮಯದಲ್ಲಿ ಒಂದು 3 ದಿನದಗಟ್ಟಲೆ ಇಸ್ಪೀಟ್ ಆಡೋಂಥದ್ದು, ಜೂಜಾಡೋಂಥದ್ದು, ಎಡ್ ಬುರ್ಜಿ ಆಡೋಂಥದ್ದು, ಏನೋ ಈ ಥರದ್ದು ಇತ್ತು. ಮತ್ತು ಅದರ ನಡುವೆ ಏನಿತ್ತು ಅಂತೇಳಿದ್ರೆ, ಈ ಜಾತ್ರೆಗಳ ಸಮಯದಲ್ಲಿ ಲಡಬುಗ್ ಅಂತಂತ ಒಂದು ಬರೋದು, ಅದು ಬಹಳ ಮಜಾ ಇರೋದು. ಅದೇನೋ ಕಳವಾರಂತೆ, ಇನ್ನೊಂದು 3-4 ಅಂದರೆ ಒಂದು ಚೌಕಾಕಾರವಾದಂಥ ಒಂದು ಇದಕ್ಕೆ ಅದು 1, 2, 3, 4, 5, 6 ಏನೋ ಇರೋದು. ಆ 6ಕ್ಕೆ ಒಂದೊಂದು ಚಿತ್ರಗಳನ್ನು ಅಂಟಿಸಿರೋರು. ಆ ಚಿತ್ರ ಹಿಂಗೆ ಒಂದು ಸಣ್ಣ ಡಬ್ಬಿಯೊಳಗೆ ಹಾಕಿ ಅಲ್ಲಾಡಿಸಿ ಅದನ್ನು ಬಾರ್ಲಾಕರು. ಯಾವುದಕ್ಕೆ ಬೆಟ್ ಕಟ್ತಿರೋ ಕಟ್ಬೋದು, ಅದಕ್ಕೆ ದುಡ್ಡು ಕಟ್ಬೋದು. ಅದು ಯಾವುದು ಕಂಪನಿಗೆ ಉಳಿತೈತೋ ಅದು ಕಂಪನಿ ಸ್ವಾಮಿ, ನಮಗೆ ಕಂಪನಿ ನಾವು ಇದೇನು ಕಂಪನಿ ಅಂತ ಕೇಳ್ತಿದ್ವಿ. ಅದೇ ಸ್ವಾಮಿ ನಮ್ಮದು ಹೊಟ್ಟೆ ಪಾಡೋ ಕಂಪನಿ ಅಂತಿದ್ರು. ಬಹುಶಃ ಜಾತ್ರೆಗಳಲ್ಲಿ ಮತ್ತು ಸಂತೆಗಳಲ್ಲಿ ಹೋಗಿ ಆಡೋದು ಅದೇನು ಅದೊಂದು ಮನೋರಂಜನೆ ಥರ ಇರ್ತಿತ್ತು. ಅವಾಗೇನು ಜೋತ್ಮೂರಿ ಹಾಕ್ಕಂತಿರ್ಲಿಲ್ಲ ಯಾರೂ. ಕಳ್ಕೊಂಡು ಏನೋ ಖುಷಿಪಟ್ಟು ಆಟ ಆಡ್ಕೊಂಡು ಹೋಗ್ಬಿಡೋರು. ಹಂಗೇನೆ ಇನ್ನೊಂದು ಇರ್ತಿತ್ತು, ಏನು ಅಂತೇಳಿದ್ರೆ, ಈ ಫುಲ್ಲು ಒಂದು ದೊಡ್ಡ ಇದರಲ್ಲಿ ಹಾಸಿರ್ತಾರೆ, ಸೋಪು, ಸಿಗರೆಟ್ ಪ್ಯಾಕು, ಗೊಂಬೆ, ಆಮೇಲೆ ಒಂದು 100 ರೂಪಾಯಿ ದುಡ್ಡು, ಈ ಥರದವೇನೋ ಇಟ್ಟಿರ್ತಾರೆ. 10 ರೂಪಾಯಿ ಕೊಟ್ಟರೆ ಎಷ್ಟೋ, ಅವಾಗ ನಾವು ಹೇಳ್ತಿರೋದು 10 ರೂಪಾಯಿ ಕೊಟ್ಟರೆ, ಅದು ಈಗಲೂ ಆಡ್ಬೋದೇನಪ್ಪ ಗೊತ್ತಿಲ್ಲ ನನಗೆ. 10 ರೂಪಾಯಿ ಕೊಟ್ಟರೆ ಒಂದು 5 ರಿಂಗ್ ಕೊಡೋರು. ಅದನ್ನು ಹಾಕಬೇಕಾಗಿತ್ತು. ಅದನ್ನು ಹಾಕಿದರೆ ಅದು ಯಾವ ಇದ್ರ ಮೇಲೆ ಬೀಳುತ್ತೆ, ರೌಂಡಾಗಿ ಕುತ್ಕೊಳುತ್ತೋ ಅದು ಅವನಿಗೆ ಗೆದ್ದಂಗೆ ಅಂತ ಲೆಕ್ಕ. ಈ ಥರದ್ದು ಆಟ ಆಡ್ತಿದ್ರು. ಇನ್ನೂ ಒಂದು ರೀತಿ ಅಂತ ಹೇಳಿದ್ರೆ, ಈ ಬೆಲೂನ್ಗಳನ್ನು ಅಂಟಿಸಿರ್ತಿದ್ರು, ಪಿಸ್ತೂಲ್ ತಗೊಂಡು ಟಪ್ ಟಪ್ ಅಂತ ಹೊಡೆಯೋದು. ಅದೇನೋ ಒಂಥರ ಖುಷಿ ಥರದ್ದು. ಬಹುಶಃ ನಾನು ನೋಡ್ದಂಗೆ ಇಸ್ಪೀಟ್ ಆಡಿ ಮನೆ ಮಠ ಕಳ್ಕೊಂಡಿರೋರು ನಾ ಕಾಣೆ, ನನ್ನ ಹುಡುಗನ ಏಜಲ್ಲಿ ಲೆಕ್ಕ ಹಾಕಿದ್ರು. ಹಾಗೆಯೇ ನಮ್ಮೂರಲ್ಲಿ ನಾವು 9ನೇ ಕ್ಲಾಸ್ ಏನೋ 10ನೇ ಕ್ಲಾಸ್ ಓದೋವಂಥ ಸಮಯದಲ್ಲಿ ಒಂದು ಫುಲ್ ಸುತ್ತೂರ ಒಂದು ಟೆಂಟ್ ಆಗಿಬಿಟ್ಟಿದ್ರು, ಡೇರೆ. ಅದರೊಳಗೆ ಎಂಟ್ರೆನ್ಸ್ ಫೀಸ್ ಕೊಡಬೇಕಾಗಿತ್ತು. ಎಂಟ್ರೆನ್ಸ್ ಫೀಸ್ ಕೊಟ್ಟರೆ ಒಳಗಡೆ ಹೋಗ್ಬೇಕು, ಆಟ ಆಡೋದು. ಆಟ ಆಡೋದು ಅಂತ ಹೇಳಿದ್ರೆ ಬೇರೆ ಬೇರೆ ಆಟಗಳಿದ್ದವು ಅಲ್ಲಿ. ಮತ್ತು ಹುಡುಗಿಯರು ಡ್ಯಾನ್ಸ್ ಮಾಡೋದಿತ್ತು. ಸಣ್ಣ ಹುಡುಗರು ಒಳಗಡೆ ಬಿಡ್ತಿರ್ಲಿಲ್ಲ, ಅಂದರೆ ಆ ಏಜಿನ ಇವ್ರನ್ನ ಬಿಡ್ತಿರ್ಲಿಲ್ಲ. ಅಲ್ಲಿನೂ ಈ ಲಕ್ಕಿ ಮಿಷ್ಟಿ ಅಂತೇನೋ ಇನ್ನೊಂದೇನೋ ಅಂತನೋ ಏನೋ ಒಟ್ಟು ಆಟ. ಆಮೇಲೆ ಇನ್ನೊಂದು ಇರ್ತಿತ್ತು, ಈ ನೀವು ಜಾತ್ರೆ ನೋಡಿರ್ತೀರ, ಏನಂತೇಳಿದ್ರೆ ಈ ಕಲರ್ಸ್ ಏನೋ ಹಾಕಿರ್ತಾರೆ. ಒಂದು ಸುತ್ತೂರ ಒಂದು ಗ್ಲಾಸ್ ಇರ್ತದೆ, ಒಂದು ಸಣ್ಣ ಬಾಲು. ಅದನ್ನು ಬಾಲ್ ತಗೊಂಡು ಹೊಡೆದ್ರೆ, ನೀನು ಯಾವ ಬಾಲ್ ಬಂದು ನಿಂತಿರ್ತೀನಿ, ಯಾವುದಕ್ಕೆ ದುಡ್ಡು ಕಟ್ಟಿರ್ತೀಯೋ ಆ ಬಾಲ್ ಬಂದು ಅಲ್ಲಿಗೆ ಬಂದು ನಿಂತ್ಕೊಂಡ್ರೆ ನಿನಗೆ ದುಡ್ಡು. ಅದೇನು 1 to 00, 1 to 00 ಕೊಡೋರು. ಇದು ಭಾರಿ ಮಜಾ ಥರದ್ದು ಕಥೆಗಳು. ನಾವೆಲ್ಲ ಅದನ್ನೆಲ್ಲ ಅನುಭವಿಸಿರೋರೆ, ಆಡಿರೋದೆ. ನಾವೇನು ಆಡಿಲ್ಲ ಅಂತೇನಿಲ್ಲ. ಅಂದರೆ ಅವಾಗೆಲ್ಲ ನಾವೆಲ್ಲ 5 ಪೈಸೆ 10 ಪೈಸೆ 4 ಅಣಿ 8 ಅಣಿ, ಅಕಸ್ಮಾತ್ ಗೆದ್ದರು ಒಂದೇ ಸೋತರು ಒಂದೇ, ಅದು ಖುಷಿ ಇರ್ತಿತ್ತು. ಈಗ ಆನ್ಲೈನ್ ಬೆಟ್ಟಿಂಗ್ ಹಂಗಲ್ಲ.
ಆನ್ಲೈನ್ ಬೆಟ್ಟಿಂಗಲ್ಲಿ ನಿನಗೆ ಸಾಲನೂ ಸಿಗೋವಂಥದ್ದಿದೆ, ಬೆಟ್ಟಿಂಗ್ ಆಡೋಕ್ಕೆ ಲಕ್ಷಗಟ್ಟಲೆ ಕಳ್ಕೊಂಡಿರೋರು ಇದ್ದಾರೆ. ಲಕ್ಷಗಟ್ಟಲೆ ಅಂತ ಹೇಳಿದ್ರೆ ಕಳ್ಕೊಂಡಿರೋರು ಹೆಚ್ಚು. ನನ್ನ ಫ್ರೆಂಡು ಒಬ್ಬರು ಇದ್ದಾರೆ, ಅವ್ರ ಹೆಸರನ್ನು ಹೇಳೋದು ಬೇಡ. ಅವ್ರ ಫ್ರೆಂಡ್ ಮಗ, ಅವನು ಅಫಿಷಿಯಲ್ ಆಗಿದ್ದಂತನು IT-BT ಎಲ್ಲೋ ಕಂಪ್ನಿಯೊಳಗೆ ಕೆಲಸ ಮಾಡ್ತಾನೆ. ಅವನು ಕಳೆದಿರೋದು ಎಷ್ಟು ಅಂತ ಹೇಳಿದ್ರೆ 40 ಲಕ್ಷ ಕಳೆದಿನ ಆನ್ಲೈನ್ ಬೆಟ್ಟಿಂಗ್ ಒಳಗೆ. 40 ಲಕ್ಷ. ಈ ದುರಾಸೆ ಅನ್ನೋದು ಮನುಷ್ಯನಿಗೆ ಬಂದ ಮೇಲೆ ದುಡ್ಡಿಲ್ದನು ಏನೋ ಒಂದು 10 ರೂಪಾಯಿ ದುಡ್ಡು ಇಟ್ಕೊಂಡು ಆಟ ಆಡ್ಬಿಟ್ಟು ನಾಳೆ ಬೆಳಗ್ಗೆ 100 ರೂಪಾಯಿ ಬಂದು ಏನೋ ಖುಷಿ ಪಡ್ಬೋದು ಅಂತ ಇರ್ಬೋದು. ಈಗ ಆಲ್ರೆಡಿ ದುಡ್ಡಿದ್ದಂಥವ್ರು ದುಡ್ಡು ಆಡೋಂಥದ್ದು ಆನ್ಲೈನ್ ಬೆಟ್ಟಿಂಗ್. ಬಹುಶಃ ಆನ್ಲೈನ್ ಬೆಟ್ಟಿಂಗನ್ನು ಆಡಿ ದುಡ್ಡು ಮಾಡಿರೋಂಥ ಮಹಾನ್ ಪುರುಷರು ಯಾರು ಇದ್ದರೆ ಒಬ್ಬನು ಸಿಗ್ತಾನೋ ಇಲ್ಲ ಗೊತ್ತಿಲ್ಲ. ಆದರೆ ಆನ್ಲೈನ್ ಬೆಟ್ಟಿಂಗ್ ಆಡಿಸಿರೋರು ಇದ್ರಲ್ಲ, ಅವರು ಕೋಟಿ 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 ಮಾಡಿದ್ದಾರೆ. ನೀವೇ ನೋಡಿದ್ರಲ್ಲ, ಚಿತ್ರದುರ್ಗದ ಮೇಲೆ ಆನ್ಲೈನ್ ಬೆಟ್ಟಿಂಗ್ ಏನು ಆಡಿಸ್ತಾರೆ ಅಂತೇಳಿ ಅದೇನು ದೊಡ್ಡ ಇಶ್ಯೂ ಆಗಿದೆ. ಅಥವಾ ಒಳಗಿದ್ದಾನೆ ED ಏನೋ ಒಳಗೆ ಹಾಕಿದ್ದಾರೆ. ಅಂದರೆ ದಂಧೆ ಅಂದರೆ ನಿನಗೆ ಆಟ ಒಂದು ಮೋಜಿನಾಗಿರಬೇಕು. ಅದು ಇಡೀ ಲೈಫನ್ನು ಸ್ಮ್ಯಾಶ್ ಮಾಡೋಂಥ ವ್ಯವಹಾರಕ್ಕಿರಬಾರ್ದು. ಎಷ್ಟು ಜನ ಹೋಗಿದ್ದಾರೆ ಅಂತೇಳಿದ್ರೆ ರಾತ್ರಿ ಹಗಲು ಕಷ್ಟಪಟ್ಟಿದ್ದ ದುಡ್ಡು ಮನೆಗೆ ಬಂಗಾರವನ್ನು ಹೊತ್ಕೊಂಡು ಹೋಗಿ ಅಡ ಇಟ್ಟು ಆನ್ಲೈನ್ ಆಡಿರೋ ಇದ್ದಾರೆ ಹುಡುಗರು. ಇದು ಭಾಳ ಸಾಮಾನ್ಯದ ಪ್ರಶ್ನೆ ಅಲ್ಲ. ಇದು ಇಂತಹ ಬೆಟ್ಟಿಂಗ್ ಆ್ಯಪ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು. ಭಾರಿ ಒಳ್ಳೆ ಕೆಲಸ, ಮೆಚ್ಚತಕ್ಕದ್ದೇ. ಅದು ಭಾಳ ಒಳ್ಳೆ ಕೆಲಸ ಅಂತಲೇ ಹೇಳ್ತೀನಿ ನಾನು. ಅದಕ್ಕೆ ಭಾಳ ಜನಕ್ಕೆ ಬೇರೆ ಬೇರೆ ಅಂದರೆ ಇದಕ್ಕೆ ಸರ್ಕಾರಕ್ಕೂ, ಕೇಂದ್ರ ಸರ್ಕಾರಕ್ಕೇನು ಕಡಿಮೆ ದುಡ್ಡು ಬರ್ತಿರಲಿಲ್ಲ. ಇದಕ್ಕೂ ಒಂದು GST ಮುಖಾಂತರ ಒಂದಷ್ಟು ದುಡ್ಡು ಬರೋದು. ಆದರೆ ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಬ್ಯಾನ್ ಮಾಡೋಕ್ಕೆ ಮುಂದಾಯಿತು. ಲೋಕಸಭೆಯಲ್ಲಿ ಮಂಡಿಸಿದ್ದಾಯಿತು. ನಾನು ಏನು ಹೇಳ್ತಿದ್ದೀನಿ ಅಂತೇಳಿದರೆ, ಈ ಆನ್ಲೈನ್ ಬೆಟ್ಟಿಂಗ್ ಅಂದರೆ ಇದು ಹೋಗಲಿ, ಆನ್ಲೈನ್ ಬೆಟ್ಟಿಂಗ್ ಒಂದು ಕಡೆ ಇರಲಿ, ಈ ದಂಧೆ ಮಾಡೋದ್ರ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತು. ಈ ಇಸ್ಪೀಟ್ ಆಡ್ಸೋರ ಬಗ್ಗೆ. ಈ ಇಸ್ಪೀಟ್ ಆಡ್ಸೋರು ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ, ಮೊದಲೆಲ್ಲ ಅದೇ ಕಳ್ಳಿ ಬೇಳೆ ಸಲ್ಲಲ್ಲಿ ಆಟ ಆಡ್ತಿದ್ರು ಅಂತ. ಯಾರನ್ನ ಪೊಲೀಸ್ನವ್ರು ಬರ್ತಾರೆ ಅಂತ ನೋಡ್ಕೊಂಡಿರೋ, ಅವ್ನು ಬಂದರೆ ವಿಷಲ್ ಕೊಡು, ಸಿಗ್ನಲ್ ಕೊಡು, ನಾವು ಎದ್ದೋಡೋಗ್ಬಿಡ್ತೀವಿ ಅಂತ. ಅವಾಗ ಭಾಳ ಜನ ಪೊಲೀಸ್ನವರು ಇದ್ರು ಬಿಡಿ. ಅವರು 1 ಲಕ್ಷ ರೂಪಾಯಿ ಸಿಕ್ಕರೆ 20,000 ಸಿಕ್ತು ಅಂತ ಹೇಳ್ತಿದ್ರು. ಅಂದರೆ ಇದಕ್ಕೆ ಕುಮ್ಮಕ್ಕೆ ಯಾರು ಕೊಡ್ತಿದ್ರು ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟಲ್ಲಿರೋಂಥ ಪೊಲೀಸ್ನವರು ಕೆಲವು ಜನ ಅದಕ್ಕೆ ಸಪೋರ್ಟ್ ಮಾಡ್ತಿದ್ರು. ಇನ್ನೂ ಕೆಲವರು ಭಾಳ ಬುದ್ಧಿವಂತರಿದ್ದರು. ಏನಂತ ಹೇಳಿದ್ರೆ, ಒಂದು ವೆಹಿಕಲ್ ರೆಡಿ ಮಾಡೋದು, ಅವನು ಇಸ್ಪೀಟ್ ಆಡೋನು ಅವ್ನು ಎಲ್ಲಿಗೆ ಬರ್ಬೇಕಂತ ಒಂದು ಪಾಯಿಂಟ್ ಔಟ್ ಮಾಡೋರು. ಆ ಪಾಯಿಂಟ್ ಕರೆಕ್ಟಾಗಿ ಅವ್ನು ಕರ್ಕೊಂಡು ಬಂದು ಅವನ್ನ ಆ ವೆಹಿಕಲ್ಗೆ ಹತ್ಸೋದು. ಅದು ಹೆಂಗೆ ಮೂವಿಂಗ್ ಇರ್ತದೆ. ಅದು ಆ ವೆಹಿಕಲ್ ಮೂವ್ ಆಗ್ತಾನೇ ಇರ್ತದೆ. ನೀವು ಒಳಗಡೆ ಇಸ್ಪೀಟ್ ಆಡ್ತಾನೇ ಇರ್ತದೆ, ಯಾರಿಗೂ ಗೊತ್ತಾಗಲ್ಲ. ಈ ಥರ ಆಡಿಸಿರೋರ ಬಗ್ಗೆ ನಿಮಗೂ ಗೊತ್ತಿರ್ಬೋದೇನು ಅನ್ಸುತ್ತೆ. ಬೆಟ್ಟಿಂಗ್ ಆಡಿಸಿರೋನು, ಬೆಟ್ಟಿಂಗ್ ಆಡೋನು ಅಂದರೆ ಆಡಿಸೋನು ಸೌಕರ್ಯಾಗಿದ್ದಾನೆ, ಅದ್ರ ಜೊತೆಗೆ ಆಡಿರೋನು ಬರ್ಬಾತಿದ್ದಾಗಿದ್ದಾನೆ. ಇದು ಭಾಳ ಖೇದಕರವಾದಂಥ ಸಂಗತಿ. ಅಂದರೆ ಯಾವನನ್ನು ಹಾಳಾಗೋಗಲ್ರಿ ಸ್ವಾಮಿ, ಯುವಕರು ಕಣ್ರಿ ಕಷ್ಟಪಟ್ಟು ದುಡ್ದಿರ್ತಾರೆ. ಅದಕ್ಕಿಂತ ಮೊದಲು ಇದು ಬರ್ತಿತ್ತು, ಈಗಲೂ ಇರ್ಬೋದೇನಪ್ಪೋ, ಯಾವುದೋ ಓಸಿ ಅಂತ ಕರಿತಿದ್ವಿ ನಾವು. ಅದು ಎಷ್ಟೋ ರೂಪಾಯಿ ಕೊಟ್ಟರೆ 80 ರೂಪಾಯಿ ಕೊಡ್ತಾಯಿದ್ರಂತು ನಂಬರು. ಅವೆಲ್ಲ ನಾವೆಲ್ಲ ಹುಡುಗರೆಲ್ಲ ಅಡ್ಡಾಡೋಕೆ ಹೋಗ್ಬಿಟ್ರೆ ಯಾರೋ ದೊಡ್ಡವ್ರು ಸಿಕ್ಕರೆ ನಂಬರ್ ಹೇಳು, ಒಳ್ಳೆ ನಂಬರ್ ಹೇಳು ಅಂತ ಕೇಳೋರು. ನಾವು 20, 30, 40, 50 ಅಂತ ಹೇಳ್ಬಿಡ್ತಿದ್ವಿ. ಆಗ 20, 30, 45 ನಮಗೂ ತಲೆ ಇರ್ತಿರ್ಲಿಲ್ಲ. ಸುಮ್ಕೆ ಹೇಳ್ಕೊಂಡು ಹೋಗ್ತಿದ್ದ. ಅವ್ನು ಯಾವುದಕ್ಕೆ ಆಡ್ತಿದ್ದ, ಅವ್ನು ಲಾಭನೋ ಲುಕ್ಸನೋ ನನಗೆ ಗೊತ್ತಿಲ್ಲ. ಅಂದರೆ ಈ ದಂಧೆ ಇದೆಯಲ್ಲ, ನಿಮ್ಮ ಆಟ ಆಡುವುದ ಕ್ರಿಯೆ ಅದು ಹೆಂಗಿರಬೇಕು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿಗೆ ಒಂದಿಷ್ಟು ಉಲ್ಲಾಸನೆ ಏನೋ ಕೊಡೋಂಗಿರಬೇಕು.
ಇದು ಹೆಂಗೈತೆ ಅಂತ ಹೇಳಿದ್ರೆ ಇಡೀ ಆಸ್ತಿನೇ ಬರ್ಬಾದ್ ಮಾಡ್ಕೊಳ್ಳೋಂಥ ಮಟ್ಟಕ್ಕೆ ಮತ್ತೆ ನೇಣಕ್ಕಳಂಥ ಮಟ್ಟಕ್ಕೆ ಬಂದಿರೋಂಥದ್ದು, ತಂದೆ ತಾಯಂದರು ಕಣ್ಣೀರಲ್ಲೇ ಕೈ ತೊಳೆದಿರೋಂಥದ್ದು ಈ ಆನ್ಲೈನ್ ಬೆಟ್ಟಿಂಗ್ ಮಾಡಿರೋ ಹುಡುಗರದ್ದು ನೋಡ್ತಾ ಇದ್ದೀನಿ ನಾನು. ಅವ್ರು ಏನಿಲ್ಲಪ್ಪ, ಮೂಲೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಸುಮ್ಕೆ ಮೊಬೈಲ್ ಆಡ್ತಿರೋದೇ ರಾತ್ರಿ ಆಗಲು ಸುಮ್ಕೆ ಅದಕ್ಕೆ ದುಡ್ಡು ಹಾಕ್ಸೋದು, ಹಾಕ್ಸೋದು, ಯಾರಿಗೋ ಫೋನ್ ಮಾಡೋದು, ಹಾಕೊಳ್ಳೋದು, ದುಡ್ಡು ಹಾಕೋದು, ಆಡ್ತಿರೋದು ಸುಮ್ಕೆ. ಯಾವತ್ತೊಂದಿನ ದುಡ್ಡು ಬಂದ್ಬಿಟ್ಟು ಫುಲ್ ಖುಷಿಯಾಗಿ ಆಡ್ಬಿಡೋದು, ಆಮೇಲೆ ನೋಡ್ತಿದ್ದಂಗೆಲ್ಲ ಹೋಗ್ತಾ ಇರೋದು. ಅದ್ರ ನಡುವೆ ಇನ್ನೊಂದು ಗೊತ್ತಾಯಿತು. ಮೊನ್ನೆ ಯಾರೋ ಜೊತೆಗೆ ಕೂತ್ಕೊಂಡಿದ್ದೆ, ಒಬ್ಬರು ಸ್ನೇಹಿತರು ಪರಿಚಯಸ್ಥರು ಯಾರೋ ಒಬ್ಬರು ಮೊಬೈಲಲ್ಲಿ ಈ OC ನಂಬರ್ನ ಹುಡುಕ್ತಾಯಿದ್ರು. ಅದೂ ಆನ್ಲೈನ್ ಬಂದೋಗ್ಬಿಟ್ಟೈತೆ ನೋಡ್ರಿ. ಅಂದರೆ ಬರ್ಸೋದು ಹೋಯ್ತೀಗ, ಅದು ಆನ್ಲೈನೇ ಬಂತು. ಅಂದರೆ ಮನುಷ್ಯನ ದುರಾಸೆಯನ್ನು ಒಂದೇ ಒಂದು ಗ್ರಿಪ್ ಇಟ್ಕೊಂಡು ದಂಧೆ ಮಾಡುವವರು ಕೋಟಿ ಮಾಡ್ತಿದ್ದಾರೆ. ಆ ಸುಳಿಯಲ್ಲಿ ಸಿಕ್ಕಂಥವರು ಬರ್ಬಾದ್ ಎದ್ದೋಗಿದ್ದಾರೆ. ಆದರೆ ಇದೇನು ಕೇಂದ್ರ ಸರ್ಕಾರ ಮಂಡಿಸಿದೆ, ಅದೇನೋ ಆಡಿಸಿದ್ರೆ ಗೊತ್ತಾದರೆ ಅದು ಜೈಲಿಗೆ ಹಾಕ್ತೀವಿ, ಅವೆಲ್ಲ ಹಾಕ್ತೀವಿ ಅನ್ನೋದು ಇರ್ತದೆ. ಅದು ಕೋರ್ಟು ಕಚೇರಿ ಇರ್ತದೆ, ಅವ್ನು ಜೈಲಿಗೆ ಹಾಕ್ತಾರೋ, ಅದು ಏನಾಗ್ತದೋ ಗೊತ್ತಿಲ್ಲ. ಆಮೇಲೆ ಅದು ಹೊರಗಡೆ ಬರ್ತಾರೋ, ಬಂದಮೇಲೆ ಏನು ಮಾಡ್ತಾರೋ ಅವೆಲ್ಲ ಬೇರೆ. ಆದರೆ ನಮ್ಮ ಯುವಜನತೆ ಇದೆಯಲ್ಲ, ಯಂಗ್ಸ್ಟರ್ಸ್, ಇಂತಹ ಬೆಟ್ಟಿಂಗ್ಗಳಿಗೆ ಬಿದ್ದು ತಮ್ಮ ಇಡೀ ಲೈಫನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಭಾಳ ಖೇದಕರವಾದಂಥ ಸಂಗತಿ. ಸ್ನೇಹಿತರೆ, ನಿಮಗೆ ಆಟ ಆಡಬೇಕು, ಆ ಖುಷಿ ಇರಬೇಕು ಮನುಷ್ಯನಿಗೆ, ಒಂದು ಝೀಲ್, ಒಂದು ಖುಷಿ. ಅಂದರೆ ನಾಳೆ ಬೆಳಗ್ಗೆ ಅದು ಸ್ಪೋರ್ಟಿನೆಸ್ ಆಗಿರಬೇಕು. ಆ ಸ್ಪೋರ್ಟಿನೆಸ್ ಆಗಿರಬೇಕು ಅನ್ನೋ ಕಾರಣಕ್ಕನ್ನಾಗಲಿ ನೀವು ಈ ಥರದ ಆಟಗಳಿಗೆ ದಂಧೆ ಬೀಳಬಾರ್ದು ಅನ್ನೋದು ನನ್ನ ಭಾಳ ಕಳಕಳಿಯ ಮನವಿ. ಸೊ ಎನಿಹೌ, ಯಾವುದೇ ಕಾರಣಕ್ಕೂ ಈ ಬೆಟ್ಟಿಂಗ್ ದಂಧೆ ಅಪ್ಪಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿರೋದು, ಆದರೂ ಕದ್ದು ಮುಚ್ಚಿ ನಡೆದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೂ ಭಾಳ ಖಡಾಖಂಡಿತವಾಗಿ ಅದಕ್ಕೆ ಡಿಪಾರ್ಟ್ಮೆಂಟವರು ಸ್ವಲ್ಪ ಕೆಲಸ ಮಾಡಬೇಕಾಗತ್ತೆ. ಮೊದಲು ಈ ಡಿಪಾರ್ಟ್ಮೆಂಟವರು ಇದ್ದಾರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟರಲ್ಲಿ ನಾನೊಂದು ಮನವಿ ಸರ್, ನಿಮ್ಮಲ್ಲಿ ನಾನು ಭಾಳ ರಿಕ್ವೆಸ್ಟ್ ಕೇಳ್ಕೊಳ್ಳೋದಿಷ್ಟೇ. ಈ ಮುದುಕರು ಮುಪ್ಪರು ಎಲ್ಲ ಇಸ್ಪೀಟ್ ಆಡೋಕ್ಕೆ ಹೋದ್ರೆ ಹೋಗಿ ಬಿಡ್ರಿ, ನಮಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲರಿ ಇವತ್ತು ಇಸ್ಪೀಟ್ ಆಡೋರು, ದಂಧೆ ಮಾಡ್ಕೊಂಡು ಆಡಿಸೋರು, ಆಡೋರು, ಹುಡುಗರು ತರದವರು ಎಲ್ಲರೂ ಸೇರಿಸ್ಕೊಂಡು ಹೋಗ್ತಿದ್ದಾರೆ. ನೀವು ಅದಕ್ಕೆ ಕೆಲವೊಂದು ಜಾಗದಲ್ಲಿ ಹೆಲ್ಪ್ ಮಾಡೋಂಥದ್ದು, ನೀವು ಓಡೋಗ್ರಿ ಅಂತ ಹೇಳೋಂಥದ್ದು, ಇದೆಲ್ಲ ನೀವು ಯುಗಾದಿ ಹಬ್ಬದಲ್ಲೆಲ್ಲ ನೋಡ್ಬೋದಲ್ಲ. ಯುಗಾದಿ ಹಬ್ಬದಲ್ಲಿ ಬಂತು ಅಂತ ಹೇಳಿದ್ರೆ ಈಗ ಕಷ್ಟ ಆಗಿಬಿಡ್ರಿ. ಮೊದಲೆಲ್ಲ ನಾವು ಹುಡುಗರಿದ್ದಾಗ ಯುಗಾದಿ ಹಬ್ಬ ಬಂತು ಅಂತ ಹೇಳಿದ್ರೆ ನಾವು ಆಡಿದ್ದೀವಿ. ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಜೂಜಾಡಿರೋದು. ಅವಾಗ ಏನು ನೋಡ್ಬೇಕಾಗಿತ್ತು, ಜೂಜಾಡೋದ್ರಿಂದ 3 ದಿನಗಟ್ಟಲೆ. ಅದು ಹೆಂಗೆ ಬಂದು ಡಿಪಾರ್ಟ್ಮೆಂಟರೆಲ್ಲ ಬಂದು ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿದರು. ಆಮೇಲೆ ಈಗ ಎಲ್ಲೂ ಆಡೋದಿಲ್ಲ, ಅದು ಕದ್ದು ಮುಚ್ಚಿ ನಡೀತು. ಯಾವತ್ತೇ ಆಗಲಿ ಎಲ್ಲವೂ 99% ಕ್ಲಿಯರ್ ಮಾಡೋಕ್ಕೆ, 100% ಕ್ಲಿಯರ್ ಮಾಡೋಕ್ಕಾಗಲ್ಲ. ಎಲ್ಲ 99% ನಡೀತದೆ, ಅದಕ್ಕೆಲ್ಲ ಕದ್ದು ಮುಚ್ಚಿ ನಡೀತದೆ, ಅದ್ರ ಬಗ್ಗೆ ಏನೂ ಇಲ್ಲ. ಸೊ ಎನಿಹೌ ಸ್ನೇಹಿತರೆ, ಇನ್ನು ಮುಂದೆ ಆಗಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ಮುಂದೆ ಇನ್ನೂ ಭಾಳ ದೊಡ್ಡ ಸಮಸ್ಯೆಗಳನ್ನು ತಲೆದೂರ್ತಾ ಇದ್ದಾವೆ. ಅಂಥದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿದೆ, ಅಂಥದ್ರ ಬಗ್ಗೆ ಕೆಲಸ ಮಾಡಬೇಕಾಗಿದೆ. ಮೊದಲು ಅದರಲ್ಲೂ ಈ ಚುನಾಯಿತ ಪ್ರತಿನಿಧಿಗಳಿದಾರಲ್ಲ, ಅವರಲ್ಲೇ ಭಾಳಷ್ಟು ಜನ ಈ ಥರ ದಂಧೆಗಳನ್ನು ನಡೆಸುವಂಥವ್ರು ಭಾಳ ಜನ ಇದ್ದಾರೆ. ಅಂಥವ್ರನ್ನ ಖಡಾಖಂಡಿತವಾಗಿ ಖಂಡಿಸಬೇಕು. ಅಂಥವ್ರನ್ನ ಒಂದು ನೀಟಾದಂಥ ಒಂದು ಶಿಕ್ಷೆಗೊಳಪಡಿಸ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ.